ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದು ಡಿ ಸಿ ವರ್ಸಸ್ KKR. ಡಿ ಸಿ ಆದ ಹೋಮ್ ಗ್ರೌಂಡಲ್ಲಿ ವಿಶಾಖಪಟ್ಟಣದಲ್ಲಿ ಅವರು ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ ಬ್ಯಾಟಿಗೆ ಮತ್ತು ಬಾಲ್ಗೆ 50% ಅನ್ನೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟೆ 160, 170. ಮತ್ತು ಇಲ್ಲಿ ಬೌಲಿಂಗಿಂತ ಬ್ಯಾಟಿಂಗು ನನ್ನ ಪ್ರಕಾರ ಚೆನ್ನಾಗಿ ಆಡ್ತಾರೆ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ನೋಡೋದಾದರೆ ಇಲ್ಲಿ ಟಾಸ್ ಗೆದ್ದರು ಆಲ್ಮೋಸ್ಟು ಬ್ಯಾಟಿಂಗ್ನ ಚೂಸ್ ಮಾಡ್ಕೋಬೋದು, ಇಲ್ಲ ಬೌಲಿಂಗ್ನ ಚೂಸ್ ಮಾಡ್ಕೋಬೋದು. ನನ್ನ ಪ್ರಕಾರ ಅನ್ಕೋತೀನಿ ಇಲ್ಲ ಆಲ್ಮೋಸ್ಟು ಬೌಲಿಂಗ್ನ ಚೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ. ಮೇನ್ ಇಲ್ಲಿ ರಿಷಬ್ ಪಂತ್ ಮತ್ತೊಮ್ಮೆ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಮತ್ತು ಇಲ್ಲಿ ಇವರು ಟೀಮಾಗೆ ಬರೋದಾದರೆ ನನ್ನ ಪ್ರಕಾರ ಇಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ರಿಷಬ್ ಪಂತ್ ಕ್ಯಾಪ್ಟನ್ ಆಗಿರ್ತಾರೆ, ಮತ್ತು ಪೃಥ್ವಿ ಶಾ ಮತ್ತು ಡೇವಿಡ್ ವಾರ್ನರು ಓಪನರ್ ಆಗಿ ಇಳಿಬೋದು. ಮತ್ತು ಇಲ್ಲಿ ಮೇನ್ ಗುರು ಇಲ್ಲಿ ಅಕ್ಷಯ್ ಪಟೇಲ್ ನನ್ನ ಪ್ರಕಾರ ಬೌಲಿಂಗ್ ಇನ್ನೊಂದು ಸತಿ ಚೆನ್ನಾಗಿ ಮಾಡ್ತಾರೆ. ಮತ್ತು ಕುಲ್ದೀಪ್ ಯಾದವ್ ಆಗಲಿ, ಮತ್ತು ಇಂಪ್ಯಾಕ್ಟ್ ಪ್ಲೇಯರು ಯಾರನ್ನಾರು ಬೇರೆಯವ್ರನ್ನ ಇವರು ಕರೆಸ್ಬೋದು ನನ್ನ ಪ್ರಕಾರ. ಮತ್ತು ಇಲ್ಲಿ ಖಲೀದ್ ಮತ್ತು ಮುಖೇಶ್ ಕುಮಾರು ಮ್ಯಾಚ್ ಚೇಂಜಿಂಗ್ ಮ್ಯಾಚ್ನ ಇನ್ನೊಂದು ಸತಿ ನನ್ನ ಪ್ರಕಾರ ಆಡ್ಬೋದು, ಮತ್ತು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. ಮತ್ತು ಒಂಚೂರು ಬ್ಯಾಟಿಂಗ್ ಡೆಪ್ತ್ ಇವ್ರ ಕಡೆ ಕಡಿಮೆ ಇರೋದ್ರಿಂದ ನನ್ನ ಪ್ರಕಾರ ಒಂಚೂರು KKR ಅವ್ರಿಗೆಲ್ಲ ಚಾನ್ಸಸ್ ಜಾಸ್ತಿ ಇದೆ ಅನ್ಬೋದು. ಮತ್ತು ಇಲ್ಲಿ ನೋಕೆ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಷ್ಟು ರನ್ನ ಜಾಸ್ತಿ ಹೊಡ್ಸ್ಕೋತಾರೆ. ಒಟ್ಟಿನಲ್ಲಿ ವಿಕೆಟ್ ತೆಗೆದು ಲೇಟ್ ಆಗ್ಬೋದು. ಒಟ್ಟಿನಲ್ಲಿ ಮೇನ್ಗಳು ಇಲ್ಲಿ ರಿಷಬ್ ಪಂತ್ ಚೆನ್ನಾಗಿ ಆಡಿದ್ರೆ ಒಂಚೂರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರ್ಬೋದು ನನ್ನ ಪ್ರಕಾರ ಇಲ್ಲಿ. ಮತ್ತು KKR ಟೀಮಿಗೆ ಬರೋದಾದರೆ ಇಲ್ಲಿ ಮೇನು ಇಲ್ಲಿ ಸುನಿಲ್ ನಾಯರ್ ಆಗಲಿ, ವೆಂಕಟೇಶ್ ಅಯ್ಯರ್ ಆಗಲಿ, ಮತ್ತು ಶ್ರೇಯಸ್ ಅಯ್ಯರ್ ಆಗಲಿ, ರಿಂಕು ಸಿಂಗು, ಮತ್ತು ರಜಲ್ಲು, ಮತ್ತು ಸ್ಟಾರ್ಕ್ ಆಗಲಿ, ಮತ್ತು ಮೇನ್ ಗುರು ಇಲ್ಲಿ ವರುಣ್, ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ನು ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಎಲ್ಲ ಇವ್ರ ಕಡೆ ಚೆನ್ನಾಗಿದ್ದಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಡೆಪ್ತ್ ಬ್ಯಾಟ್ಸ್ಮನ್ಗಳು ಸಿಕ್ಕಾಪಟ್ಟೆ ಇದ್ದಾರೆ. ಹೋದ ಮ್ಯಾಚ್ ಇವ್ರದ್ದು ಚೆನ್ನಾಗಾಗಿತ್ತು, ಇವ್ರಿಗೂ ಮ್ಯಾಚ್ ಚೆನ್ನಾಗಾಗಿತ್ತು. ಒಟ್ಟಿನಲ್ಲಿ ಇಬ್ಬರು ಬರ್ತಿದ್ದಾರೆ, ಏನಾಗ್ಬೋದು ನನ್ನ ಪ್ರಕಾರ ಒಟ್ಟಿನಲ್ಲಿ ಈ ಮ್ಯಾಚು ಅಂದರೆ ನಾನು ಹೇಳ್ತೀನಿ. ನನ್ನ ಪ್ರಕಾರ KKR ಅವ್ರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಹೋಮ್ ಗ್ರೌಂಡ್ ಆದರೂ ಇವರು ಒಂದು ಮ್ಯಾಚ್ ಗೆದ್ದಿರೋದಷ್ಟೇ. ಒಟ್ಟಿನಲ್ಲಿ KKR ಗುರು ಇಲ್ಲಿ ತ್ರಿಬರಾರ್ ಅನ್ಬೋದು ನನ್ನ ಪ್ರಕಾರ. ರಸಲ್ ಆಗಲಿ, ರಿಂಕು ಸಿಂಗ್ ಆಗಲಿ, ಮತ್ತು ಇವರಾಗಲಿ, ವರುಣ್ ಆಗಲಿ, ಶ್ರೇಯಸ್ ಅಯ್ಯರ್ ಆಗಲಿ, ಅವರೆಲ್ಲ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಮೇನ್ ಇಲ್ಲಿ ಸುನಿಲ್ ನಾಯರ್ ಫಾರ್ಮ್ಗೆ ಬಂದಿದ್ದಾರೆ ಅನ್ಬೋದು ನನ್ನ ಪ್ರಕಾರ. ವೆಂಕಟೇಶ್ ಅಯ್ಯರು ಚೆನ್ನಾಗಿ ಆಡ್ತವ್ರೆ. ಒಟ್ಟಿನಲ್ಲಿ ಇವ್ರ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಎಲ್ಲ ಚೆನ್ನಾಗಿದ್ದಾರೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಟರ್ನಿಂಗ್ ಆಗೋದು ಅದೇ ರಜಲ್ ಬ್ಯಾಟಿಂಗ್ ಬಂದಾಗ ನನ್ನ ಪ್ರಕಾರ ಪಕ್ಕ ಮ್ಯಾಚ್ ಟರ್ನಿಂಗ್ ಆಗೋ ಮೂಮೆಂಟ್ಗಳು ಇದೆ ಅನ್ಬೋದು. ಅಲ್ಲೇನಾದ್ರು ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ DC ಗೆಲ್ಲೋ ಮೂಮೆಂಟ್ ಜಾಸ್ತಿ ಇರುತ್ತೆ. ಏನಾಗುತ್ತೆ ಯಾರು ಟಾಸ್ ಗೆಲ್ತಾರೆ ಅದೇ ಮ್ಯಾಚ್ ವಿನ್ನಿಂಗ್ ಇದಾಗುತ್ತೆ ಅನ್ಬೋದು ನನ್ನ ಪ್ರಕಾರ. ಟರ್ನಿಂಗ್ ಆಗುತ್ತೆ ಅನ್ಬೋದು ನನ್ನ ಪ್ರಕಾರ. ಇವರು ಟೋಟಲಾಗಿ ಗೆದ್ದಿರೋದಂದರೆ ಮಿನಿಮಮ್ ಒಂದು 30-32 ಮ್ಯಾಚ್ ಆಡಿರ್ಬೋದು. ಅದರಲ್ಲಿ ಜಾಸ್ತಿ ಗೆದ್ದಿರೋದೇ KKR 16 ಮ್ಯಾಚು, ಡೆಲ್ಲಿಯವರು 15 ಮ್ಯಾಚನ್ನ ಗೆದ್ದವ್ರೆ ಅನ್ಬೋದು. ಇಲ್ಲಿ ಎಂಥದೇ ಇರಲಿ ಗುರು, ಇದೆಲ್ಲ ಎಂಥದೇ ಪೇಪರಲ್ಲಿ ಏನೇ ಇರಲಿ, ಎಂಥದೇ ಇರಲಿ, ಇವ್ರು ಅಷ್ಟು ಮಾಡಿರ್ಬೋದು, ಇಷ್ಟು ರನ್ ಮಾಡಿರ್ಬೋದು, ಮ್ಯಾಚ್ ಅಷ್ಟು ಗೆದ್ದಿರ್ಬೋದು, ಇಷ್ಟು ಗೆದ್ದಿರ್ಬೋದು ಅಂತ. ಮೇನ್ ಗುರು ಇಲ್ಲಿ ಆ ಟೈಮಲ್ಲಿ ಮ್ಯಾಚ್ನ ಹೆಂಗೆ ಗೆಲ್ಲಿಸ್ತಾರೆ ಅಲ್ಲಿ ಮೇನ್ ಆ ಟೀಮು ಗೆಲ್ಲುತ್ತೆ ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ ನನ್ನ ಪ್ರಕಾರ ಈ ಮ್ಯಾಚ್ನ KKR ಅವ್ರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.